ಈ ಬಾರಿ ವಿಧಾನಸಭಾ ಅಧಿವೇಶನ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಆಗತ್ತೆ. ಪ್ರತಿ ವಿಧಾನಸಭಾ ಅಧಿವೇಶನ ಚೆನ್ನಾಗಿ ಆಗತ್ತೆ. ಈ ಬಾರಿಯಲ್ಲೂ ಕೂಡ 13ನೇ ತಾರೀಕು ನಮ್ಮದು ಶಾಸಕಾಂಗ ಪಕ್ಷ ಸಭೆ ಕರೆದಿದ್ದಾರೆ ಸಂಜೆ. ಇವತ್ತು ಬೆಳಗ್ಗೆ ನನಗೆ ಸುದ್ದಿ ಬಂದಿದೆ. ಅಧಿವೇಶನ ಪ್ರಾರಂಭ ಆಗತ್ತೆ, ಸಾಯಂಕಾಲ ಒಟ್ಟಿಗೆ ಸೇರ್ತೇವೆ. ಒಂದು ತಂಡ, ನಮ್ಮದೊಂದು ತಂಡ ಇದ್ದೇ ಇದೆ. ಆ ತಂಡ ಈಗಾಗಲೇ ಯೋಚನೆ ಮಾಡಿದೆ, ವಿಧಾನಸಭೆಯ ಒಳಗಡೆಗೆ ಯಾವ್ಯಾವ ವಿಚಾರಗಳನ್ನು ಮಂಡನೆ ಮಾಡಬೇಕು, ಯಾವ ಸ್ವರೂಪಕ್ಕೆ ಅದನ್ನು ತೊಗೊಂಡೋಗ್ಬೇಕು, ತುದಿ ಮುಟ್ಟಿಸೋ ಕಾರ್ಯ ಹೇಗೆ ಮಾಡಬೇಕು ಅಂತ ಯೋಚನೆ ನಡೆದಿದೆ. ಶಾಸಕಾಂಗ ಪಕ್ಷದಲ್ಲಿ ಸಭೆ ಒಳಗಡೆ ನಿರ್ಣಯಗಳನ್ನು ಮಾಡಿ ಈ ಬಾರಿ ವಿಶೇಷ ಅನೇಕ ಹೋರಾಟಗಳಿಗೆ ಜಾಗ ಮಾಡಿಕೊಟ್ಟಿದ್ದಾರೆ. ಸರ್ಕಾರ ಇದೆಯೋ ಇಲ್ಲೋ ಅನ್ನುವಂಥ ಮಾನಸಿಕತೆಯಲ್ಲಿ ಇವತ್ತು ಜನ ಯೋಚನೆ ಮಾಡ್ತಿರುವಂಥ ಸಂದರ್ಭ. ಅದು ವಿರೋಧ ಪಕ್ಷವಾಗಿ ಬಲವಾದಂಥ ಒಂದು ಹೋರಾಟದ ಪ್ರಕಟೀಕರಣ ಜೊತೆಗೆ ರಿಸಲ್ಟ್ ಓರಿಯೆಂಟೆಡ್ ಹೋರಾಟ ಮಾಡಲಿಕ್ಕೆ ಬೇಕಾದ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಬಹಳ ನೋವಿನ ಸಂಗತಿಗಳು ತುಂಬ ಇದೆ. ಭ್ರಷ್ಟಾಚಾರಿಗಳನ್ನ ಮಂತ್ರಿಮಂಡಲದಲ್ಲಿ ಸೇರಿಸಿರುವಂಥದ್ದು ಇದೆಯಲ್ಲ, ನಾಗೇಂದ್ರ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದು ಬಹಳ ವಿಶೇಷವಾದಂಥ ಒಂದು ಸಂದರ್ಭ ಅಂತೇಳಿ ಭಾವಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ವಾಲ್ಮೀಕಿ ಹಗರಣ ಏನಿದೆ, ವಾಲ್ಮೀಕಿ ನಿಗಮದ ಹಗರಣ, ಅದಕ್ಕೆ ಬಲಿಯಾಗಿರುವಂಥವನು ಶಿವಮೊಗ್ಗ ನಗರದ ಒಬ್ಬ ಚಂದ್ರಶೇಖರ, ಅವನೊಬ್ಬ ನೌಕರ, MPM ಕೆಲಸ ಮಾಡ್ತಾ ಇದ್ದಂಥ. ಅವ್ರ ಕುಟುಂಬಕ್ಕೆ ಇವತ್ತು ಸರಿಯಾದಂಥ ರೀತಿಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಒಂದು ಯೋಚನೆ ನಡೀತಾ ಇರೋಂಥ ಸಂದರ್ಭದಲ್ಲಿ ಎಗೈನು ಆ ಕೊಲೆಗಡಕ, ನಾನು ಅವತ್ತು ಹೇಳಿದ್ದೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ, ಸರ್ಕಾರ ಸುಪಾರಿ ಕೊಡ್ತಾ ಇದೆ ಅಂತ ಹೇಳಿ ಬಹಳ ಜನ ಗಂಭೀರ ಯೋಚನೆ ಮಾಡೋದು, ಚರ್ಚೆ ಮಾಡೋದು. ಅದನ್ನು ಸುಪಾರಿ ಕಿಲ್ಲರ್ ಸರ್ಕಾರ ಅಂತಾನೆ ಕರೆದೆ ನಾನು ಅದನ್ನು. ಯಾಕೆಂದ್ರೆ ಸರ್ಕಾರ ಪ್ರಾಯೋಜಿತವಾಗಿ ಚಂದ್ರಶೇಖರ್ ಮಾಡೋದಾಗಿರೋದು. ಹಾಗಾಗಿ ಎಲ್ಲ ಸಂಘಟನೆಗಳು ಗಮನದಲ್ಲಿ ಇಟ್ಕೊಂಡು ಅವರ ರಾಜೀನಾಮೆ ಪಡಿಲೇಬೇಕು ಅನ್ನೋಂಥ ಸ್ಥಿತಿಯೊಳಗಡೆ ಆ ರೂಪಕ್ಕೆ ತಗೊಂಡೋಗಿ ಈ ಬಾರಿ ಹೋರಾಟ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನಾವಂತೂ ಬಿಡೋದಿಲ್ಲ. ಯಾಕೆಂದ್ರೆ ಚಂದ್ರಶೇಖರನ ಕುಟುಂಬದ, ಚಂದ್ರಶೇಖರನ ಶವದ ಮೇಲೆ ಅವರು ಇವತ್ತು ರಾಜ್ಯಭಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದೊಂದು ಅಕ್ಷಮ್ಯ ಅಂತೇಳಿ ನನಗೆ ಬಹಳ ನೋವಿದೆ. ಯಾಕಂದ್ರೆ ನ್ಯಾಯ ಸಿಕ್ಕಿದೆ, ಇನ್ನು ನ್ಯಾಯಾಲಯದಲ್ಲೇ ಇದೆ. ನ್ಯಾಯಾಲಯದಲ್ಲಿ ಇದ್ರೂ ಕೂಡ, ಅವ್ರು ಬೇಲ್ ಮೇಲೆ ಇದ್ರೂ ಕೂಡ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡು ಇನ್ನೊಂದಷ್ಟು ಮಾಡುವಂಥ ಅನಾಚಾರಕ್ಕೆ ಶಕ್ತಿ ಕೊಡುವಂಥ, ಕುಮ್ಮ ಕೊಡುವಂಥ ಕಾಂಗ್ರೆಸ್ಸಿನ ಮಾನಸಿಕತೆ ಇಲ್ಲಿ ಪ್ರಶ್ನೆ ಮಾಡಬೇಕಾದಂಥದ್ದು ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಈ ಥರದ್ದು ಅನೇಕ ಹತ್ತಾರು ಸಂಗತಿಗಳಿದೆ. ಪೆನ್ಷನ್ಗಳು ಸಿಕ್ಕಿಲ್ಲ, ಬೇರೆ ಬೇರೆ ಬಡವರಿಗೆ ಸಂಬಂಧಪಟ್ಟಂಥ ಅನೇಕ ಸಂಗತಿಗಳಿದೆ. ಇದೆಲ್ಲವನ್ನು ಕೂಡ ನಾವು ಈಗಾಗಲೇ ಪ್ರಶ್ನೆಗಳನ್ನು ಕಳಿಸೋ ಪ್ರಯತ್ನವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ಸಂಗತಿಗಳನ್ನ ಸರ್ಕಾರಕ್ಕೆ ಬೆಳಕು ಚೆಲ್ಲಬೇಕು ಅಂತ ಹೇಳಿ ಆಗಲಿ ಯೋಚನೆ ಮಾಡಿದ್ದೇವೆ. ಅದಕ್ಕೆ ಯಶಸ್ವಿ ಆಗ್ತದೆ. ಕೇಳ್ತಾ ಇದ್ದೀನಿ, ಕಳಿಸ್ಕೊಟ್ಟಿದ್ದೀನಿ, ಅದನ್ನು ಕೂಡ ಕೇಳ್ತೀವಿ. ಯಾಕಂದರೆ ಅತಿವೃಷ್ಟಿಯಿಂದ ವ್ಯತ್ಯಾಸಗಳಾದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಂಥ ಸಂದರ್ಭದೊಳಗಡೆ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಈ ಒಂದು ನೀತಿ ಏನಿತ್ತು ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಪೂರ್ಣ ಪ್ರಮಾಣದಲ್ಲಿ ಬಿದ್ದಿರೋಂಥ ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ನಿರ್ಣಯ ಮಾಡಿ ಕೊಡುವಂಥ ಕೆಲಸ ಮಾಡಿತ್ತು. ಆದರೆ ಕಾಂಗ್ರೆಸ್ ನೇತೃತ್ವ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ 5 ಲಕ್ಷ ರೂಪಾಯಿ ಕೊಡಲಿಲ್ಲ. ಅವಾಗಲೂ ಕೂಡ KDP ಮೀಟಿಂಗ್ಗಳಲ್ಲಿ ಚರ್ಚೆಗಳನ್ನು ಮಾಡಿದ್ವಿ, ವಿಧಾನಸಭಾ ಅಧಿವೇಶನಗಳು ಚರ್ಚೆ ಮಾಡಿದ್ವಿ, ಅವಾಗಲೂ ಕೊಡಲಿಲ್ಲ. ಈಗಲೂ ಆದೇಶವನ್ನು ಬದಲಾವಣೆ ಮಾಡಿ 1,20,000 ರೂಪಾಯಿ ಕೊಡುವಂಥ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದಾರೆ. ನಾವು ಪೂರ್ಣ ಪ್ರಮಾಣದಲ್ಲಿ ಬಿದ್ದಿರುವಂಥ ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಸರ್ಕಾರ ಯೋಚನೆ ಮಾಡಿ ಕಟ್ಟಿಸ್ಕೊಟ್ಟಿದೆ. ಆದರೆ ಈಗಿರುವಂಥ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ ಅದನ್ನು ಕೈ ಬಿಟ್ಟಿದೆ. ನಾವು ಇನ್ನೊಂದು ಯೋಚನೆ ಮಾಡಿದ್ವಿ. ಇವರು ಹೇಳ್ತಾರೆ ಅಧಿಕೃತವಾದಂಥ ಮನೆಗಳು, ಅನಧಿಕೃತವಾದಂಥ ಮನೆಗಳು ಅಂತೇಳಿ. ಎಲ್ಲದಕ್ಕೂ ಒಂದೇ ನ್ಯಾಯ ಕೊಡಬೇಕು. ಯಾಕಂದ್ರೆ ಅನಧಿಕೃತ, ಅಧಿಕೃತ ಏನಿದೆ ಇವೆಲ್ಲವೂ 40-50 ವರ್ಷಗಳಿಂದ ಕಟ್ಕೊಂಡು ವಾಸ ಮಾಡ್ತಿರೋಂಥ ಜಾಗಗಳು. ಹಾಗಾಗಿ ಆ ಮನೆಗಳಿಗೆ ನ್ಯಾಯ ಕೊಡಬೇಕಾಗಿರುವಂಥದ್ದು, ಮತ್ತು ಅವ್ರು ಸರಿಯಾದಂಥ ರೀತಿಯಲ್ಲಿ ಮನೆ ಕಟ್ಕೋಬೇಕು ಅಂತೇಳಿ ಹಕ್ಕು ಕೊಡಬೇಕಲ್ಲ. ಕೊಡದೆ ಅನೇಕ ಸಂಗತಿಗಳು ವ್ಯತ್ಯಾಸ ಆಗಿದೆ. ಕಾನೂನಿನ ತೊಡಕುಗಳಿದೆ ಅಂತ ಹೇಳಿದ್ದೀರಿ. ಈಗಾಗಲೇ ಕಾನೂನು ತೊಡಕು ನಿವಾರಣೆ ಮಾಡೋಕ್ಕೋಸ್ಕರ ಅಧಿಕಾರಿಗಳ ತಂಡ ಶಿವಮೊಗ್ಗಕ್ಕೆ ಬರಬೇಕು ಅಂತ ಯೋಚನೆ ಮಾಡಿ ರಿಕ್ವೆಸ್ಟ್ ಮಾಡಿದಂಥ ಪರಿಣಾಮ, ವಿಧಾನಸಭೆ ಅಧಿವೇಶನ ಸಂದರ್ಭದಲ್ಲಿ ಒಂದು ಮೀಟಿಂಗ್ ಮಾಡಿದಂಥ ಪರಿಣಾಮ ಅಧಿಕಾರಿಗಳೆಲ್ಲ ಬಂದೋಗಿದ್ದಾರೆ. ಅದು ರಿಸಲ್ಟ್ ಇನ್ನೂ ಸಿಕ್ಕಿಲ್ಲ.
ಈ ಅಧಿವೇಶನ ರಿಸಲ್ಟ್ ಸಿಗತ್ತೆ ಅಂತ ನನ್ನ ಭರವಸೆ ಇದೆ.